ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ನಮ್ಮ ಮನೆಯ ಸಿಂಪಲ್ ಯುಗಾದಿ ಹಬ್ಬನ ನಿಮಗೆಲ್ಲ ತೋರಿಸೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಟಿಪ್ ಕೂಡ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಎಲ್ಲರ ಮನೇಲಿ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಬ್ಬಗಳ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಇಸ್ ರಂಗೋಲಿ ಹಾಕೋದು. ದಿನ ರಂಗೋಲಿ ಹಾಕಿದ್ರು ಹಬ್ಬಗಳಲ್ಲಿ ಹಾಕೋ ರಂಗೋಲಿ ಫೀಲ್ಸ್ ವೆರಿ ಡಿಫ್ರೆಂಟ್ ಅಲ್ವಾ? ಹಬ್ಬದ ರಿಚುವಲ್ ನಮ್ಮ ಮನೇಲೂ ಕೂಡ ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು. ಸೊ ಹಬ್ಬದ ದಿನ ನನಗೆ ನಮ್ಮ ಮನೆ ಸ್ಟವ್ನ ಆ ಥರ ಅಲಂಕಾರ ಮಾಡೋದಂದರೆ ತುಂಬ ಇಷ್ಟ. ಅದನ್ನು ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡುವಾಗ ಇನ್ನೂ ಒಂಥರ ಪೀಸ್ಫುಲ್ ಅನಿಸುತ್ತೆ. ಇವತ್ತು ನಾನು ನಿಮಗೆ ನಮ್ಮ ಮನೇಲಿ ಮಾಡೋ ಬೆಸ್ಟ್ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು ತೋರಿಸ್ತಾ ಇದ್ದೀನಿ. ಹೋಳಿಗೆಗೆ 1 ಲೋಟ ಬೇಳೆಗೆ 4 ಕಪ್ ಆಗೋಷ್ಟು ನೀರನ್ನಿಟ್ಟು ಸ್ವಲ್ಪ ಬಿಸಿಯಾಗಿ ಬಬಲ್ಸ್ ಬಂದಾಗ ಬೇಳೆನ ಹಾಕಿ ಕುದಿಯಲಿಕ್ಕೆ ಬಿಡಿ. ನಂತರ ಅದನ್ನು ಶೋಧಿಸಿ ಆ ನೀರನ್ನು ಹಾಗೆ ಇಟ್ಕೊಳ್ಳಿ. ಸಾಂಬಾರಿಗೆ ಈ ನೀರು ನಮಗೆ ಬೇಕಾಗತ್ತೆ. ಇದೇ ರುಚಿನ ಜಾಸ್ತಿ ಮಾಡೋದು. ಇವಾಗ ಹೂರಣಕ್ಕೆ ಆ ಬೇಳೆಗೆ ಸ್ವಲ್ಪ ಏಲಕ್ಕಿ ಪುಡಿ, 1 ಕಪ್ ಅಥವಾ ಇಲ್ಲಿ ನಮ್ಮಮ್ಮ ಬಾಕ್ಸ್ನ ಇಟ್ಕೊಂಡಿದ್ದಾರೆ. ನಿಮಗೆ ಎಷ್ಟು ಸಿಹಿ ಬೇಕಾಗುತ್ತೋ ಅಂದರೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದೇ ಅಳತೆಯಲ್ಲಿ ತುರಿದಿಟ್ಟ ಕಾಯನ್ನು ಹಾಕ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಿಡಿ. ಇದಾದಮೇಲೆ ಇದನ್ನು ರುಬ್ಕೊಳ್ಬೇಕು. ಇದನ್ನು ತೀರಾ ಸಣ್ಣನೂ ಅಲ್ಲ, ತೀರಾ ದಪ್ಪನೂ ಅಲ್ಲ, ಹಾಗೆ ರುಬ್ಕೊಳ್ಳಿ. ಒಂದು ಮೀಡಿಯಮ್ ಹದದಲ್ಲಿ ಇದನ್ನು ರುಬ್ಕೊಳ್ಳಿ. ಇಲ್ಲಿಗೆ ನಮ್ಮ ಹೂರಣ ರೆಡಿ ಆಯಿತು. ಕಣ್ಕಕ್ಕೆ ಮೈದಾ ಹಿಟ್ಟಿಗೆ ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ಕೊಳ್ಳಿ. ಇದು ಚಪಾತಿ ಹಿಟ್ಟಿನ ಹದದಲ್ಲಿ ಬರಬಾರ್ದು, ತುಂಬ ತೆಳ್ಳಗೆ ಬರಬೇಕು. ಸ್ವಲ್ಪ ನೀರು ಕಲಸಾದ್ಮೇಲೆ ಎಣ್ಣೆ ಹಾಕ್ಕೊಂಡು ತೆಳ್ಳಗೆ ಕಲಸಿ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಿ. ರೆಸ್ಟ್ ಮಾಡುವಾಗ ಅದರ ಮೇಲೆ ಇನ್ನೊಂದಷ್ಟು ಎಣ್ಣೆ ಹಾಕಿ ಬಿಡಿ. ರೆಸ್ಟ್ ಆದಮೇಲೆ ಅದು ಹೀಗೆ ಕಾಣಿಸುತ್ತೆ. ಕಲರ್ ಮತ್ತು ಹಿಟ್ಟಿನ ಹದ ಚೇಂಜ್ ಆಗಿರುತ್ತೆ. ಇವಾಗ ಮೈದಾ ಹಿಟ್ಟನ್ನ ಹೀಗೆ ಸ್ಪ್ರೆಡ್ ಮಾಡ್ತಾ ಅದರೊಳಗಡೆ ಹೂರಣ ಇಟ್ಟು ಅಮ್ಮ ತೋರಿಸಿದ ಹಾಗೆ ಒಬ್ಬಟ್ಟು ತಟ್ಟೋದು ಅಷ್ಟೇ. ಎಂತ ಗೊತ್ತಾ, ನಮ್ಮ ಮನೆಯಲ್ಲಿ ನನ್ನಮ್ಮ ಮತ್ತು ನನ್ನ ಅತ್ತಿಗೆ ತುಂಬ ಚೆಂದ ಒಬ್ಬಟ್ಟು ಸಾರು ಮಾಡ್ತಾರೆ. ನನಗೆ ಎಲ್ಲೂ ಆ ರುಚಿನೇ ಸಿಕ್ಕಲ್ಲ ಗೊತ್ತಾ. ಎಲ್ಲೂ ನನಗೆ ಅಷ್ಟು ರುಚಿನೇ ಅನಿಸಲ್ಲ ಸಾಂಬಾರು. ನನಗೆ ಅದೊಂದು ವಾರ ಪೂರ್ತಿ ತಿನ್ನು ಅಂದರೂ ಒಂದು ಸ್ವಲ್ಪನೂ ಬೇಜಾರಿಲ್ಲದೆ ತಿಂತೀನಿ. ಬಿಕಾಸ್ ನಮ್ಮ ಮನೇಲಿ ಅಂಥ ಬ್ಯೂಟಿಫುಲ್ ಮಾಸ್ಟರ್ ಶೆಫ್ಸ್ ಇದ್ದಾರೆ. ಸೊ ಹಬ್ಬ ಬಂದಾಗ ನನಗೆ ಒಬ್ಬಟ್ಟು ಸಾಂಬಾರಿಗೆ ತುಂಬ ಜೋಶಲ್ಲಿರ್ತೀನಿ ನಾನು ಆ್ಯಕ್ಚುಲಿ ತಿನ್ನೋದಕ್ಕೆ. ಇದು ಆಪ್ಷನಲ್. ಪ್ಯಾನಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ಒಬ್ಬಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಹಾಕಿಲ್ಲ ಅಂದರೂ ಕೂಡ ಒಬ್ಬಟ್ಟು ಎದ್ದೇಳುತ್ತೆ, ಯಾಕಂದರೆ ಎಣ್ಣೆ ಬಳಸಿರ್ತೀವಲ್ಲ ಅದಕ್ಕೋಸ್ಕರ. ಹಾಂ, ಇರಿ ನಮ್ಮಮ್ಮ ನಿಮಗೆ ಇನ್ನೂ ಒಂದು ಈಸಿ ಮೆಥಡ್ ಹೇಳ್ಕೊಡ್ತಾರಂತೆ. ಈ ಒಬ್ಬಟ್ಟು ತಟ್ಟಕ್ಕೆ ಬಂದಿಲ್ಲ ಅನ್ನೋರು ಕೂಡ ಈ ಮೆಥಡಲ್ಲಿ ಒಬ್ಬಟ್ಟು ಮಾಡ್ಕೋಬೋದು. ನಾರ್ಮಲಾಗಿ ಹೂರಣನ ಈ ಥರ ಹಾಕ್ಕೊಂಡು ಸ್ವಲ್ಪ ಒಬ್ಬಟ್ಟನ್ನು ಎಣ್ಣೆ ಹಾಕಿ ತಟ್ಟಿ ನಂತರ ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಪೇಪರ್ ಹಾಕಿ ಈ ಥರ ಸ್ಪ್ರೆಡ್ಡಿಂಗ್ ಮಾಡ್ಕೊಳ್ಳೋ ಟೆಕ್ನಿಕ್. ಇದು ತುಂಬ ಈಸಿ ಅನಿಸ್ತಿದೆ ಅಲ್ವಾ? ಅದಕ್ಕಿಂತ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ನನ್ನ ಟರ್ನ್ ಒಬ್ಬಟ್ಟು ಮಾಡಲಿಕ್ಕೆ. ಸೊ ಮೊದಲಿಗೆ ಕೈಗೆ ಎಣ್ಣೆ ಹಚ್ಕೋಬೇಕಂತೆ, ಇಲ್ಲಾಂದರೆ ನಂತರ ಮೆಸ್ ಮಾಡ್ಕೊತೀರಾ. ಕೈಗೆ ಚೆಂದ ಎಣ್ಣೆ ಹಚ್ಕೊಳ್ಳಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ 2 ಕೈ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ, ಡೋಂಟ್ ಮೈಂಡ್. ಅದೇ ಸೇಮ್ ಟೆಕ್ನಿಕ್. ಇದಕ್ಕಿಂತ ಮುಂಚೆ ನಾನು ಒಬ್ಬಟ್ಟು ಮಾಡಿದ್ದೀನಿ, ಬಟ್ ಎಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ. ಲುಕ್ ಅಟ್ ದ್ಯಾಟ್, ಎಷ್ಟು ಸಖತ್ತಾಗಿ ಆಗ್ತಾಯಿದ್ದೀನಲ್ಲ ಒಬ್ಬಟ್ಟನ್ನ ನಾನು. ಅಲ್ಲ, ತೊಟ್ತಾ ಇದ್ದೀನಲ್ಲ. ಸೊ ಈಗ ನಾನೇ ನಮ್ಮ ಮನೆಗೆ ಮಾಸ್ಟರ್ ಶೆಫ್ ಅಲ್ವಾ? ಅಷ್ಟು ಪರ್ಫೆಕ್ಟಾಗಿದೆ ನಾನು ಒಬ್ಬಟ್ಟು. ಫ್ಲಿಪ್ ಮಾಡೋಕ್ಕೂ ಕೂಡ ಎಲ್ಲೂ ಇಂಥ ಕಿರಿಕಿರಿ ಮಾಡಿಲ್ಲ ನಾನು ಒಬ್ಬಟ್ಟು. ಬ್ಯೂಟಿಫುಲ್. ಇವಾಗ ಸಾಂಬಾರಿಗೆ ಒಂದು ಪ್ಯಾನಲ್ಲಿ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹುರಿದ್ಕೊಳ್ಳಿ. ಅದು ಸ್ವಲ್ಪ ಪಿಂಕಿಶ್ ಟರ್ನ್ ಆದಾಗ ಹುಣಸೆಹಣ್ಣು, ಕೊರಿಯಾಂಡರ್ ಸ್ಟೆಮ್ ಜೊತೆಗೆ ಹಾಕ್ಕೊಬೇಕು. ಅದಾದಮೇಲೆ ಮನೆಯಲ್ಲೇ ಮಾಡಿದ್ದಂತಹ ಸಾಂಬಾರು ಪೌಡರ್ 2 ಚಮಚ ಅಲ್ಲ, ಪುಟ್ ಸೌಟಷ್ಟು
ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಸ್ವಲ್ಪ ಹುರಿದ್ಕೊಳ್ಳಿ. ಇದು ಆರಿದ ಮೇಲೆ ನಾವು ಇದನ್ನು ರುಬ್ಬಬೇಕಾಗತ್ತೆ. ರುಬ್ಬುವಾಗ ಇದಕ್ಕೆ ಎಷ್ಟು ಅಳತೆ ಇರುತ್ತೋ ಅಷ್ಟು ತುರಿದಿಟ್ಟ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ. ಪೇಸ್ಟ್ ಹದದಲ್ಲಿ ರುಬ್ಕೋಬೇಕಾಗತ್ತೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ನಂತರ ನಾವು ರುಬ್ಕೊಂಡಿರೋ ಪೇಸ್ಟನ್ನು ಹಾಕ್ಕೋಬೇಕು. ಅದು ಸ್ವಲ್ಪ ಕುದಿ ಬಂದಾಗ ನಾವು ಆವಾಗಲೇ ಬೇಳೆನ ಶೋಧಿಸಿ ಇಟ್ಟಿರೋ ನೀರನ್ನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಇಲ್ಲೇ ಟೇಸ್ಟ್ ಎನ್ಹಾನ್ಸ್ ಆಗೋದು. ನೀವು ಒಗ್ಗರಣೆಗೆ ಬೇಕಂತ ಅಂದರೆ ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೋಬೋದು, ಅದು ಆಪ್ಷನಲ್. ಅದು ಕುದಿ ಬಂದಾಗ ಅದಕ್ಕೆ ಸ್ವಲ್ಪ ಹೂರ್ಣ ಮತ್ತು ಕೊತ್ತಂಬರಿ ಹಾಕಿದ್ರೆ ನಮ್ಮ ಬ್ಯೂಟಿಫುಲ್ ಸಾಂಬಾರು ರೆಡಿ. ಸೊ ಅಲ್ಲಿಗೆ ಕುದಿಯುವಾಗ ಅದ್ರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ನೋಡೋಕೆ ಆ್ಯಕ್ಚುಲಿ ಬ್ಯೂಟಿಫುಲ್ಲಾಗಿರುತ್ತೆ ಗೊತ್ತಾ. ದ ಟೇಸ್ಟ್ ಆಫ್ ಹೆವೆನ್ ಈಸ್ ಗೆಟಿಂಗ್ ರೆಡಿ ಅನ್ನೋ ಥರ. ಸೊ ಇಲ್ಲಿಗೆ ನಮ್ಮ ಮನೆ ಹಬ್ಬದೂಟ ರೆಡಿಯಾಗಿದೆ. ಐ ಆಮ್ ರೆಡಿ ಟು ಟೇಸ್ಟ್ ದ ಬೆಸ್ಟ್ ಹೋಳಿಗೆ ಊಟ ಆಫ್ ಮೈ ಲೈಫ್. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ನಿಮಗೊಂದು ಟಿಪ್ ಕೊಡ್ತೀನಿ ಅಂತ ಹೇಳಿದೆ. ಆ ಟಿಪ್ನ ನಾನು ಇವತ್ತು ಕಲ್ತಿದ್ದು. ಹೂರ್ಣ ಏನಾದರೂ ತೆಳ್ಳಿಗಾದರೆ ಅದಕ್ಕೆ ಹುರ್ಗಡ್ಲೆ ಪುಡಿ ಮಾಡಿಕೊಂಡು ಅದನ್ನು ಜಡಿ ಮಾಡಿ ಹೂರ್ಣಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಗ ನಿಮ್ಮ ಹೂರ್ಣ ಗಟ್ಟಿಯಾಗತ್ತೆ. ನಾನಂತೂ ಭರ್ಜರಿ ಹಬ್ಬದೂಟ ಮಾಡಿದೆ. ಟೇಸ್ಟ್ ವಾಸ್ ಸೋ ಯಮ್. ಇದು ನಮ್ಮ ಮನೆಯ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ಹಬ್ಬ ಅಥವಾ ನಿಮ್ಮ ಮನೆಗೆ ಯಾರು ಗೆಸ್ಟ್ ಬರ್ತಿದ್ದಾರೆ ಅಂದರೆ ಈ ರೆಸಿಪಿನ ಟ್ರೈ ಮಾಡಿ. ಹೇಗನ್ನಿಸ್ತು ಅಂತ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದೆ ಪ್ರತಿ ವಾರ ಶನಿವಾರ ಅಥವಾ ಭಾನುವಾರ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇದೇ ರೀತಿ ಅಥೆಂಟಿಕ್ ಇಂಡಿಯನ್ ಡಿಶಸ್, ಸ್ವಲ್ಪ ಫಾರಿನ್ ಡಿಶಸ್, ಅಮ್ಮ ಮಗಳ ಕೈ ರುಚಿ, ವ್ಲಾಗ್ಸ್, ಸ್ಕಿನ್ ಕೇರ್, ಮ್ಯಾನಿಫೆಸ್ಟೇಷನ್ ಈ ಎಲ್ಲ ವಿಡಿಯೋ ನನ್ನ ಚಾನಲಲ್ಲಿ ಬರುತ್ತೆ. ಸೊ ಮಿಸ್ ಮಾಡ್ಕೊಳ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.